ಅಬ್ಬಬ್ಬಬ್ಬ ಹುಟ್ಟಿದ್ರೆ ಈ ದೇಶದಲ್ಲಿ ಶಾಸಕ, ಸಂಸದ, ಮಂತ್ರಿ ಮಹೋದಯರಾಗಿ ಹುಟ್ಟಬೇಕು ಗುರುವೆ. ನಮ್ಮ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಕಾನೂನು ಎಂಬುದರ ಪಾಠ ಹೇಳ್ಕೊಟ್ಟಿದ್ದಾರೆ ಸ್ವಾಮಿ. ದುರಂತ ನೋಡಿ, ಸ್ವಾತಂತ್ರ್ಯ ದೊರೆತು 77 ವರ್ಷಗಳೇ ಆದ್ರೂ ಅದು ಜಾರಿಗೆ ಬಂದಿಲ್ಲ. ಅಂದಹಾಗೆ ವೀಕ್ಷಕರೇ, ನಾವು ಈ ಪೀಠಿಕೆ ಹಾಕಲು ಕಾರಣಗಳಿವೆ ಸ್ವಾಮಿ. ಈ ರಾಜ್ಯದಲ್ಲಿ ಜನರ ಅಭ್ಯುದಯಕ್ಕೆಂದೇ 10 ಹಲವಾರು ಇಲಾಖೆಗಳಿವೆ. ಅಂತೆಯೇ ಒಂದೊಂದು ಇಲಾಖೆಗೂ ಒಬ್ಬೊಬ್ಬ ಮಂತ್ರಿ ಮಹೋದಯರಿದ್ದಾರೆ. ಅಂತಹ ಒಂದು ಇಲಾಖೆಯಲ್ಲಿ ಲೋಕೋಪಯೋಗಿ ಇಲಾಖೆಯೂ ಒಂದು. ಸ್ವಾಮಿ, ಇದು ಹೆಸರಿಗಷ್ಟೇ ಲೋಕೋಪಯೋಗಿ, ಆದ್ರೆ ಇದು ಲೋಕದ ಜನರಿಂದ ದೂರ ಸಾಗಿ ಅರಬ್ಬಿ ಸಮುದ್ರದಲ್ಲಿ ಮುಳುಗುವ ಹಂತಕ್ಕೆ ಬಂದಿರುವುದು ಸುಳ್ಳೇನೂ ಅಲ್ಲ. ನೀವು ಉತ್ತರ ಕನ್ನಡ ಜಿಲ್ಲೆಯ PWD ರಸ್ತೆಗಳ ದೈನೇಸಿ ಪರಿಸ್ಥಿತಿಯನ್ನೊಮ್ಮೆ ಕಣ್ಣಾರೆ ಕಂಡ್ರೆ ಬೆಚ್ಚಿ ಬೀಳ್ತೀರಾ. ಈ ಇಲಾಖೆಗೆ ಅನುದಾನಗಳು ಸರ್ಕಾರದಿಂದ ಬಹುದೊಡ್ಡ ಮಟ್ಟದಲ್ಲೇ ಹರಿದು ಬರ್ತವೆ. ಆದ್ರೆ ಇದರಿಂದ ಸಾರ್ವಜನಿಕರಿಗೆ ಒಂದಿನಿತೂ ಲಾಭವೇ ಇಲ್ಲ. ಪ್ರಿಯ ವೀಕ್ಷಕರೇ, ಅದರಲ್ಲೂ PWD ಶಿರಸಿ ವಿಭಾಗವಂತೂ ಅಡ್ನಾಡಿ ಗಿರಾಕಿಗಳೇ ತುಂಬಿರುವಂತಹ ಸಂತೆಯಾಗಿ ಬಿಟ್ಟಿದೆ. ಇಲ್ಲಿಗೆ ಬರುವ ಅನುದಾನಗಳೆಲ್ಲ ಅದು ಹೇಗೆ ಖಾಲಿಯಾಗಿವೆ ಎಂಬುದರತ್ತ ಒಂದು ಹೊರಳು ನೋಟ ಖಂಡಿತ ಅವಶ್ಯವಿದೆ. ಇಲ್ಲಿ ಬಂದ ಅನುದಾನಗಳು ಇವರ ಕಚೇರಿ ಕಟ್ಟಡಗಳಿಗೆ, ಅಧಿಕಾರಸ್ಥ ಜನಪ್ರತಿನಿಧಿಗಳ ಗುಲಾಮಗಿರಿಗೆ ಬಳಕೆಯಾಗ್ತಿರುವುದು ಸುಳ್ಳಲ್ಲ. ಸ್ವಾಮಿ, ಇದಕ್ಕೊಂದು ಚಿಕ್ಕ ಉದಾಹರಣೆ ನೀಡ್ತೇವೆ ನೋಡಿ. ಶಿರಸಿ ತಾಲೂಕಿನ PWD ರಸ್ತೆಗಳು ಅಸ್ಥಿ ಪಂಜರವಾಗುತ್ತಿರುವುದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇವುಗಳ ದುರಸ್ತಿಗೆ ಆಗ್ರಹಿಸಿದ್ರೆ ಅಲ್ಲಿ ಸಿಗುವ ಉತ್ತರ ಅನುದಾನ ಇಲ್ಲ. ಜನಕಲ್ಯಾಣ ಕಾರ್ಯಕ್ಕೆ ಅನುದಾನ ಇಲ್ದಿದ್ರೇನು ಜನಪ್ರತಿನಿಧಿಗಳ ಗುಲಾಮಗಿರಿಗೆ ಅಧಿಕಾರಶಾಹಿ ಟೊಂಕ ಕಟ್ಟಿ ನಿಲ್ಲುತ್ತವೆ. ನಾವು ಇಲ್ಲಿ ಹೇಳ ಹೊರಟಿರೋದು ಶಿರಸಿ ತಾಲೂಕಿನ ಸಿದ್ದಾಪುರ ಮುಖ್ಯ ರಸ್ತೆಗೆ ತಾಗಿಕೊಂಡೇ ಇರುವ ಕಾಗೇರಿ ರಸ್ತೆಯ ಅಭಿವೃದ್ಧಿ ಕಥನ. ಇದು ಕೆನರಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮನೆದಾರಿಯೂ ಹೌದು. ಇಲ್ಲಿರುವ ರಸ್ತೆಯು ಸುಸ್ಥಿತಿಯಲ್ಲೇ ಇತ್ತು, ಈಗಲೂ ಇದೆ, ಸಂಚಾರಕ್ಕೆ ಯೋಗ್ಯವೂ ಆಗಿತ್ತು. ಆದ್ರೆ ಈಗ ಈ ರಸ್ತೆಗೆ ಕಾನಮೂಲೆ ಕತ್ರಿಯಿಂದ 2 ಕಿಲೋಮೀಟರ್ ವರೆಗೆ ಅಗಲೀಕರಣ ನಡೆಯುತ್ತಿದೆ. ಬರೋಬ್ಬರಿ ಅಂದಾಜು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಬಲ್ ರಸ್ತೆ ಮಾದರಿಯಲ್ಲಿ ಇಲ್ಲಿ ಅಗಲೀಕರಣ ಮಾಡುತ್ತಿದೆ PWD ಇಲಾಖೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಸಂಸದರ ಊರಿನ ರಸ್ತೆಗೆ ದಾರಿ ಅಭಿವೃದ್ಧಿಗೊಳಿಸುವುದು ತಪ್ಪೇನೂ ಅಲ್ಲ. ಆದ್ರೆ ಜಿಲ್ಲೆಯ PWD ರಸ್ತೆಯ ದುರಸ್ತಿಗೆ ಅನುದಾನ ಕೊರತೆ ಹೇಳುವ ಅಧಿಕಾರಿಗಳು ಸುಸ್ಥಿತಿಯಲ್ಲಿರುವ ರಸ್ತೆಯ ಅಗಲೀಕರಣದ ನೆಪದಲ್ಲಿ 1 ಕೋಟಿ ರೂಪಾಯಿ ಚೆಲ್ಲುತ್ತಿರುವುದು ಮಾತ್ರ ಬೇಸರದ ಸಂಗತಿ. ಮಳಗೆಯ ಗುತ್ತಿಗೆದಾರ ವಿನೋದ್ ಎಂಬಾತ ಈ ಕಾಮಗಾರಿ ನಡೆಸುತ್ತಿದ್ದಾನೆ. ಆದ್ರೆ ಕಾಮಗಾರಿಯ ಫಲಕ ಮಾತ್ರ ಕಾಣುವುದಿಲ್ಲ. 2 ಕಿಲೋಮೀಟರ್ ರಸ್ತೆ ಅಗಲೀಕರಣ ಕಾಮಗಾರಿ ಇದು. ಅದೇ 1 ಕೋಟಿಯಲ್ಲಿ ಕನಿಷ್ಠ ಶಿರಸಿ ತಾಲೂಕಿನ ಅದೆಷ್ಟೋ ರಸ್ತೆಗಳು ದುರಸ್ತಿಯಾಗ್ತಿದ್ವು. ಅದಕ್ಕೆಂದೇ ಇಲ್ಲಿನ ಕೆಲವರು ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿರುವ ದೇವರೇ, ನೀನಂತೂ ಇತ್ತ ಬರಲಾರೆ. ಕನಿಷ್ಠ ಮುಂದಿನ ಜನ್ಮದಲ್ಲಾದರೂ ನಮ್ಮನ್ನ ಮಂತ್ರಿ ಮಹೋದಯ, ಶಾಸಕ, ಸಂಸದರನ್ನಾಗಿ ಮಾಡು ಎಂದು. ಅಧಿಕಾರಶಾಹಿ ಜನಪ್ರತಿನಿಧಿಗಳಿಗೆ ರತ್ನಗಂಬಳಿ ಹಾಸುವುದನ್ನು ನಿಲ್ಲಿಸುವುದು ಯಾವಾಗ ಸ್ವಾಮಿ? ಪ್ರಿಯ ವೀಕ್ಷಕರೇ, ಇದು ಪೃಥ್ವಿರಾಜ್ ಎಕ್ಸ್ಕ್ಲೂಸಿವ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.